ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ಸೊ ಇವತ್ತು ಸನ್ಸೆಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೊರಗಡೆ ತುಂಬ ಚಳಿ ಇದೆ, ಎದ್ದೇಳೋಕ್ಕೂ ಆಗೋದಿಲ್ಲ. ಸೊ ತುಂಬ ಚಳಿ, ಬಟ್ ದೇವ್ರಿಗೆ ಸ್ತೋತ್ರ. ದೇವ್ರು ಒಳ್ಳೆ ಒಂದು ದಿನ ನನ್ನ ಲೈಫಲ್ಲಿ ದೇವ್ರು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ನಾನು ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಂಗೆ ಬೆಳಗಿನ ಜಾವ ಎದ್ದೇಳೋದು ಚಳಿಗಂದರೆ ತುಂಬ ಇಷ್ಟ. ನನಗೆ ಚಳಿ ಅಂದರೆ ತಣ್ಣಗಂದರೆ ತುಂಬ ಇಷ್ಟ ನನಗೆ. ಸೊ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಲೈಫಲ್ಲಿ ಯಾರು ಏನೇ ಮಾಡಲಿ, ನಮಗೆ ಕೆಲವು ಒಳ್ಳೆ ಕಾರ್ಯಗಳಿಗೋಸ್ಕರ ಕೆಲವರು ನಮ್ಮದು ಅಪ್ಗ್ರೇಡ್ ಆಗುವಾಗ ತುಂಬ ಜನ ನಮಗೆ ಹೀಯಾಳಿಸ್ತಾರೆ, ಕೆಲವೊಂದು ಮಾತುಗಳಂತಾರೆ, ಹೀಗಲ್ಲ ಹಾಗೆ, ಕೆಲವರು ನಮಗೆ ಡಾಮಿನೇಟ್ ಮಾಡ್ತಾರೆ. ಸೊ ಅವೆಲ್ಲ ಸೈಡಿಗೆ ಇಟ್ಬಿಡಿ. ನಮ್ಮ ಲೈಫಲ್ಲಿ ಏನಿದೆ ನೋಡಿ, ದೇವರು ತೆಗೆದ ಬಾಗಿಲು ಅಂದರೆ ದೇವ್ರು ನಮಗೋಸ್ಕರ ಏನು ಓಪನ್ ಮಾಡ್ತಾ ನೋಡಿ ಡೋರ್ಸ್, ಅದು ಯಾರು ಕ್ಲೋಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರು ನಮ್ಮ ಜೀವಿತದಲ್ಲಿ ಏನು ಹಿತಕರವಾದ ಯೋಜನೆ ಮಾಡಿಟ್ಟಿದ್ದಾನೆ ನೋಡಿ, ಅದನ್ನು ಯಾರು ಕೂಡ ನಮ್ಮ ಲೈಫಿಂದ ಕತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಬಟ್ ಕೆಲವೊಮ್ಮೆ ನಾವು ಅದು ಹೆದರ್ತೀವಿ. ಸೊ ಹೆದರಬಾರ್ದು. ಯಾರು ಏನೇ ಆಗಿರಲಿ, ದೇವರು ನಮ್ಮ ಲೈಫಲ್ಲಿ ಏನು ಮಾಡೋದು ಅಂತ ಹೇಳಿ ಇಟ್ಟಿದ್ದಾನೆ ನೋಡಿ, ಅದು ನಮ್ಮ ಲೈಫಲ್ಲಿ ಹಾಗೇ ಆಗುತ್ತೆ. ಬಟ್ ನಾವು ಅದಕ್ಕೆ ಚಾನ್ಸ್ ಕೊಡಬೇಕು. ಕೆಲವೊಮ್ಮೆ ತುಂಬ ಜನರು ಅರ್ಜೆಂಟ್ ಮಾಡ್ತಾರೆ, ಇಲ್ಲ ಇದಾಗಲ್ಲ, ಸರಿ ಹೀಗೆ ಪ್ಲ್ಯಾನ್ ಮಾಡೋಣ, ಪ್ಲ್ಯಾನ್ಸ್ ಚೇಂಜ್ ಮಾಡ್ತಾರೆ. ಇಲ್ಲ, ನಮ್ಮ ಲೈಫಲ್ಲಿ ಏನಿದೆ ನೋಡಿ ಉದ್ದೇಶ, ಸೊ ದೇವ್ರ ಉದ್ದೇಶದ ಮೇರೆಗೆ ನಮ್ಮ ಲೈಫ್ ಮೂವ್ ಆಗುವಾಗ ನಾವು ದೇವರಲ್ಲಿ ಮೂವ್ ಆಗಬೇಕು. ದೇವ್ರ ಜೊತೆ ನಾವು ಕೋಆಪ್ರೇಟ್ ಮಾಡಿ ಮೂವ್ ಆಗಬೇಕು. ಅವ್ರು ಅಂದ್ರಲ್ಲ ಇವ್ರು ಅಂದ್ರಲ್ಲ ಅಂತ ಹೇಳಿ ನಾವು ಒಂದು ಹೇಳ್ತೀನಿ ರೀ, ನಿಮ್ಮ ಲೈಫಲ್ಲಿ ನಿಮಗಾಗಿ ತೆಗೆದಿರುವಂಥ ಡೋರ್ಸ್ನ ಮುಚ್ಚಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಚಾನ್ಸೇ ಇಲ್ಲ. ಸೊ ನಿಮ್ಮ ಲೈಫ್ ಎಂಜಾಯ್ ಮಾಡಿ. ಆಮೇಲೆ